ಬೇಸಿಗೆ ರಜೆ ಶುರುವಾಗಿ 1 ವಾರವಾಗಿತ್ತು. ರಾಧಾಳ ಮನಸ್ಸು ತಳಮಳಿಸುತ್ತಿತ್ತು. ಮಕ್ಕಳು ಪದೇ ಪದೇ ಈ ಬಾರಿ ನಾವು ಅಜ್ಜಿಯ ಮನೆಗೆ ಹೋಗುವುದಿಲ್ಲವೇ ಎಂದು ಕೇಳುತ್ತಿದ್ದರು. ರಾಧಾ ಪ್ರೀತಿಯಿಂದ ಅವರನ್ನು ಸಮಾಧಾನಪಡಿಸುತ್ತಿದ್ದಳು. ಆದರೆ ತಾಯಿ ಈ ಜಗತ್ತಿನಲ್ಲಿ ಇಲ್ಲವಲ್ಲ, ನನ್ನನ್ನು ತವರುಮನೆಗೆ ಬರುವಂತೆ ಯಾರೂ ಹೇಳುತ್ತಿಲ್ಲ ಎಂದು ಅವಳು ಯೋಚಿಸುತ್ತಾ ಕುಳಿತಳು. ಇಲ್ಲದಿದ್ದರೆ 1 ತಿಂಗಳ ಮೊದಲೇ ಹೇಳಲು ಪ್ರಾರಂಭಿಸುತ್ತಿದ್ದರು, ಬೇಗ ಟಿಕೆಟ್ ಮಾಡಿಸಿಕು ಮಗಳೇ. ಬೇಸಿಗೆ ರಜೆಗಳು ಮುಗಿದ ನಂತರ ತಕ್ಷಣಕ್ಕೆ ಟಿಕೆಟ್ ಸಿಗುವುದಿಲ್ಲ. ರಾಧಾ ಸಹ ಪ್ರತಿ ವರ್ಷ ತವರುಮನೆಗೆ ಹೋಗಲು ಉತ್ಸುಕಳಾಗಿರುತ್ತಿದ್ದಳು. ಅವಳು 10 ದಿನಗಳ ಕಾಲ ತವರುಮನೆಗೆ ಹೋಗಿ ತನ್ನ ಅಣ್ಣ, ಅತ್ತಿಗೆ ಮತ್ತು ತಂದೆ ತಾಯಿಯೊಂದಿಗೆ ಸಮಯ ಕಳೆದು ಹೊಸ ಹುರುಪಿನೊಂದಿಗೆ ಹಿಂದಿರುಗುತ್ತಿದ್ದಳು. 8 ತಿಂಗಳ ಹಿಂದೆ ಅವಳ ತಾಯಿ ತೀರಿಕೊಂಡಾಗ ಅವಳು ದುಃಖದಲ್ಲಿ ಪಾಲ್ಗೊಳ್ಳಲು ತವರುಮನೆಗೆ ಹೋಗಿದ್ದಳು. ಆದರೆ ಬೇಸಿಗೆ ರಜೆಗಳು ಬಂದಾಗ ಈ ಬಾರಿ ತಂದೆ ಅಥವಾ ಅಣ್ಣ ಅತ್ತಿಗೆಯಾದರೂ ನನಗೆ ಕರೆ ಮಾಡಿ ಕರೆಯುತ್ತಾರೆ ಎಂದು ಅವಳು ಭಾವಿಸಿದಳು. ಆದರೆ ಯಾರೂ ಅವಳನ್ನು ಕರೆಯಲಿಲ್ಲ. ಅವಳ ಮನಸ್ಸು ಬೇಸರಗೊಂಡಿತ್ತು. ಒಂದು ದಿನ ಅವಳ ಸ್ನೇಹಿತೆ ಆಂಚಲ್ನಿಂದ ಕರೆ ಬಂದಿತು. ರಾಧಾ ತನ್ನ ಮನಸ್ಸಿನ ನೋವನ್ನು ಅವಳೊಂದಿಗೆ ಹಂಚಿಕೊಂಡಳು. ಆಗ ಆಂಚಲ್ ಅವಳಿಗೆ ಅರ್ಥೈಸುತ್ತಾ ತವರುಮನೆಯಿಂದ ನಿನಗೆ ಯಾರೂ ಕರೆಯದಿದ್ದರೆ ನೀನೇ ತವರುಮನೆಗೆ ಹೋಗು. ಅದು ನಿನ್ನ ಮನೆಯೂ ಹೌದು. ನೀನು ಯಾರ ಕರೆಯುವಿಕೆಗಾಗಿ ಕಾಯುತ್ತಿದ್ದೀಯೆ ಎಂದಳು. ರಾಧಾ, ಆದರೆ ನಮಗೂ ಒಂದು ಗೌರವ ಇರಬೇಕಲ್ಲ, ಎಲ್ಲಿಂದಲೂ ಕರೆ ಬರದಿದ್ದರೆ ಕರೆಯದೆ ಅಲ್ಲಿಗೆ ಹೋಗುವುದು ಒಳ್ಳೆಯದಲ್ಲ. ತಾಯಿಯ ನಂತರ ತವರುಮನೆ ನನಗೆ ಪರಕೀಯವಾದಂತಾಯಿತೇನೋ. ಅಪ್ಪ ಮೊದಲಿನಿಂದಲೂ ಫೋನಿನಲ್ಲಿ ಹೆಚ್ಚು ಮಾತನಾಡುವುದಿಲ್ಲ. ನಾನೇ ಅವರಿಗೆ ಫೋನ್ ಮಾಡುತ್ತೇನೆ. ಆದರೂ ಅವರು ಒಮ್ಮೆಯೂ ನನ್ನನ್ನು ನೋಡಬೇಕೆನಿಸುತ್ತಿದೆ ಎಂದು ಹೇಳಲಿಲ್ಲ. ನಾನೇನು ಮಾಡಲಿ? ನನಗೆ ಏನೂ ಅರ್ಥವಾಗುತ್ತಿಲ್ಲ. ಅತ್ತಿಗೆಯೂ ಸಹ ಇತ್ತೀಚೆಗೆ ಹೆಚ್ಚು ಮಾತನಾಡುವುದಿಲ್ಲ. ಬರೀ ಕ್ಷೇಮ ಸಮಾಚಾರ ವಿಚಾರಿಸಿ ಫೋನ್ ಇಡುತ್ತಾರೆ. ಅಣ್ಣ ಯಾವಾಗಲೂ ಆಫೀಸಿನಲ್ಲಿ ಬ್ಯುಸಿಯಾಗಿರುತ್ತಾರೆ. ಸಂಜೆ ನನಗೆ ಅವರೊಂದಿಗೆ ಮಾತನಾಡಲು ಸಮಯ ಸಿಗುವುದಿಲ್ಲ. ರಜಾ ದಿನಗಳಲ್ಲಿಯೂ ನನಗೆ ಬಿಡುವಿರುವುದಿಲ್ಲ. ಆದ್ದರಿಂದ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ. ಸಮಯದೊಂದಿಗೆ ಎಲ್ಲ ಸಂಬಂಧಗಳು ಮಸುಕಾಗುತ್ತಿರುವಂತೆ ಏಕೆ ಅನಿಸುತ್ತಿದೆಯೋ ತಿಳಿಯುತ್ತಿಲ್ಲ ಎಂದು ಹೇಳುವಾಗ ಅವಳ ಕಣ್ಣುಗಳು ತುಂಬಿ ಬಂದವು ಮತ್ತು ಗಂಟಲು ಒಣಗಿತು. ಆಕೆಯ ಸ್ನೇಹಿತೆ ಅವಳಿಗೆ ಅರ್ಥೈಸುತ್ತಾ, ನಾನು ಹೇಳುವುದನ್ನು ಕೇಳು, ಒಮ್ಮೆ ಹೋಗಿ ಎಲ್ಲರನ್ನೂ ಭೇಟಿಯಾಗು. ಆಗ ಅವರು ನಿನಗಾಗಿ ಬದಲಾಗಿದ್ದಾರೋ ಅಥವಾ ಮೊದಲಿನಂತೆಯೇ ಇದ್ದಾರೋ ಎಂದು ನಿನಗೆ ನಿಜವಾಗಿಯೂ ತಿಳಿಯುತ್ತದೆ ಎಂದಳು. ರಾಧಾಗೆ ಇದು ಸರಿ ಎನಿಸಿತು. ಸಂಜೆ ಅವಳು ತನ್ನ ಗಂಡ ಅಂಕುರ್ನಿಗೆ ನನಗೆ ತುರ್ತಾಗಿ ಟಿಕೆಟ್ ಮಾಡಿಸಿ, ನಾನು ತವರುಮನೆಗೆ ಹೋಗಬೇಕು ಎಂದಳು. ಅಂಕುರ್ ಸಹ ಯಾವಾಗ ತನ್ನ ಹೆಂಡತಿ ತವರುಮನೆಗೆ ಹೋಗಲು ಹೇಳುತ್ತಾಳೆ ಎಂದು ಕಾಯುತ್ತಿದ್ದನು, ಏಕೆಂದರೆ ಅವಳು ತನ್ನ ಕುಟುಂಬದೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ಅವನಿಗೂ ಸಂತೋಷವಾಗುತ್ತಿತ್ತು. ನಾನು ಬೇಗನೆ ಟಿಕೆಟ್ ಮಾಡಿಸುತ್ತೇನೆ, ನೀನು ಬ್ಯಾಗ್ ಸಿದ್ಧಪಡಿಸಿಕೊ ಎಂದನು. 2 ದಿನಗಳ ನಂತರ ಅವಳಿಗೆ ಟಿಕೆಟ್ ಸಿಕ್ಕಿತು. ಈ ಬಾರಿ ಅವಳು ಹೇಳದೆ ತವರುಮನೆಗೆ ಹೋಗುತ್ತಿದ್ದಳು, ಏಕೆಂದರೆ ಇದ್ದಕ್ಕಿದ್ದಂತೆ ಹೋಗಿ ಎಲ್ಲರ ಮುಖಭಾವಗಳನ್ನು ಸೂಕ್ಷ್ಮವಾಗಿ ಗಮನಿಸಲು ಬಯಸಿದ್ದಳು. ಅವಳು ತವರುಮನೆಗೆ ತಲುಪಿದಾಗ ತನ್ನ ತಂದೆ ಬಾವಿಯ ಬಳಿ ತನ್ನ ಅತ್ತಿಗೆಯ ಸೀರೆಯನ್ನು ತೊಳೆಯುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತಳಾದಳು. ಇದನ್ನು ನೋಡಿದ ಅವಳು ದಿಗ್ಭ್ರಮೆಯಿಂದ ನಿಂತು, ತಾಯಿಯ ನಂತರ ತಂದೆಯೊಂದಿಗೆ ಇಷ್ಟು ಕೆಟ್ಟದಾಗಿ ವರ್ತಿಸಲಾಗುತ್ತಿದೆಯೇ? ಅದಕ್ಕಾಗಿಯೇ ಅವರು ನನ್ನನ್ನು ಕರೆಯುತ್ತಿಲ್ಲವೇನೋ ಎಂದು ಯೋಚಿಸಲು ಪ್ರಾರಂಭಿಸಿದಳು. ಅವಳ ಗಂಟಲು ಒಣಗಿತು. ಆಗ ಅವಳ ಅತ್ತಿಗೆ ತಯಾರಾಗಿ ಪರ್ಸ್ ತಗೊಂಡು ಕೋಣೆಯಿಂದ ಹೊರಬಂದಳು. ಆಗ ಅವಳ ತಂದೆ, ಶ್ಯಾಮರಿಯಾ, ನಾನು ರೊಟ್ಟಿ ಮಾಡುತ್ತೇನೆ, ಚಿಂತೆ ಮಾಡಬೇಡ ಎಂದು ಹೇಳಿ ಮತ್ತೆ ಉಳಿದ ಬಟ್ಟೆಗಳನ್ನು ತೊಳೆಯುವುದರಲ್ಲಿ ಮಗ್ನರಾದರು. ಅವಳ ಅತ್ತಿಗೆ ರಿಯಾ ವೇಗವಾಗಿ ಹೊರನಡೆದಳು. ಅತ್ತಿಗೆ ಹೊರಗೆ ಹೋಗುವ ಮುನ್ನವೇ ಅತ್ತಿಗೆಗೆ ಅವಳು ಕಾಣಿಸಬಾರದೆಂದು ರಾಧಾ ಗೋಡೆಯ ಹಿಂದೆ ಅವಿತುಕೊಂಡಳು. ರಾಧಾಗೆ ತುಂಬಾ ಆಘಾತವಾಯಿತು. ಯಾವ ತಂದೆ ಎಂದಿಗೂ ಅಡುಗೆ ಕೆಲಸ ಮಾಡಿರಲಿಲ್ಲವೋ ಅವರು ಇಂದು ರೊಟ್ಟಿ ಮಾಡುವ ಬಗ್ಗೆ ಮಾತನಾಡುತ್ತಿದ್ದಾರೆ ಮತ್ತು ಅತ್ತಿಗೆ ಅಲಂಕಾರ ಮಾಡಿಕೊಂಡು ಎಲ್ಲಿಗೋ ತಿರುಗಾಡಲು ಹೊರಟಿದ್ದಾಳೆ. ಬಟ್ಟೆಗಳನ್ನು ತೊಳೆದ ನಂತರ ತಂದೆ ಎಲ್ಲಾ ಬಟ್ಟೆಗಳನ್ನು ಹಗ್ಗದ ಮೇಲೆ ಒಣಗಲು ಹಾಕಿದರು. ನಂತರ ಪೊರಕೆ ತೆಗೆದುಕೊಂಡು ಅಂಗಳವನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದರು. ಇನ್ನು ರಾಧಾಗೆ ನೋಡಲಾಗಲಿಲ್ಲ. ಅವಳು ಓಡಿ ಅಂಗಳಕ್ಕೆ ಹೋಗಿ ತನ್ನ ತಂದೆಯ ಕೈಯಿಂದ ಪೊರಕೆ ಕಿತ್ತುಕೊಂಡು, ಅಪ್ಪ, ಇದೆಲ್ಲ ಏನು? ನೀವು ಪೊರಕೆ ಹೊಡೆಯುತ್ತಿದ್ದೀರಿ ಎಂದು ಕೇಳಿದಳು. ಶ್ಯಾಮ ಇದ್ದಕ್ಕಿದ್ದಂತೆ ಅವಳನ್ನು ನೋಡಿ, ಮಗಳೇ, ನೀನು ಇದ್ದಕ್ಕಿದ್ದಂತೆ ಹೇಗೆ ಬಂದೆ ಎಂದರು. ರಾಧಾ ಕೋಪದಿಂದ, ನೀವು ಯಾರೂ ನನ್ನನ್ನು ಕರೆಯಲೇ ಇಲ್ಲ. ಇಲ್ಲಿ ಏನು ನಡೆಯುತ್ತಿದೆ? ಯಾರೂ ನನಗೆ ಏನನ್ನೂ ಹೇಳಲೇ ಇಲ್ಲ ಮತ್ತು ನಾನು ಇದ್ದಕ್ಕಿದ್ದಂತೆ ಬಂದಾಗ ನೀವು ಏಕೆ ಹೇಳಲಿಲ್ಲ? ಅಣ್ಣ ಅತ್ತಿಗೆ ನಿಮ್ಮೊಂದಿಗೆ ಹೀಗೆ ವರ್ತಿಸುತ್ತಿದ್ದಾರೆ ಎಂದು. ವೃದ್ಧಾಪ್ಯದಲ್ಲಿ ನೀವು ಅತ್ತಿಗೆಯ ಸೀರೆ ತೊಳೆಯುತ್ತಿದ್ದೀರಿ, ಮನೆಯಲ್ಲಿ ಪೊರಕೆ ಹಾಕುತ್ತಿದ್ದೀರಿ ಮತ್ತು ರೊಟ್ಟಿಗಳನ್ನು ಸಹ ಮಾಡುವವರಿದ್ದೀರಿ.
ಅದಕ್ಕಿಂತ ಉತ್ತಮ ನೀವು ನನ್ನೊಂದಿಗೆ ನನ್ನ ಮನೆಗೆ ಬನ್ನಿ ಎಂದಳು. ಅವಳ ಅಣ್ಣ ಪ್ರಶಾಂತ್ ಕೂಡ ಮನೆಯಲ್ಲೇ ಇದ್ದನು. ಅವನು ಇವರ ಮಾತನ್ನು ಕೇಳಿ ಹೊರಗೆ ಬಂದನು. ಅಪ್ಪ ಬೇಡವೆಂದರೂ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದನು. ಶ್ಯಾಮ ಮಗಳೇ, ಆದರೆ ನನ್ನ ಮಾತನ್ನು ಕೇಳು ಎನ್ನಲು ಪ್ರಾರಂಭಿಸಿದರು. ಆದರೆ ಅವಳು ಕೋಪದಿಂದ ನನಗೆ ಏನೂ ಕೇಳಬೇಕಿಲ್ಲ. ಈ ಬಾರಿ ನಾನು ಬಂದಿದ್ದೇನೆ ಎಂದರೆ ಈಗ ತೀರ್ಮಾನವಾಗಿಯೇ ಸರಿ. ತಾಯಿ ಈ ಜಗತ್ತಿನಲ್ಲಿ ಇಲ್ಲ, ಆದ್ದರಿಂದ ಯಾರಾದರೂ ನಿಮ್ಮನ್ನು ಕೆಲಸದವರಂತೆ ನೋಡಿಕೊಳ್ಳುತ್ತಾರೆಯೇ? ನಿಮಗೆ ತಂದೆಯ ಆರೈಕೆ ಮಾಡಲು ಸಾಧ್ಯವಾಗದಿದ್ದರೆ ತವರುಮನೆಯಲ್ಲಿ ನನಗೆ ನನ್ನ ಪಾಲನ್ನು ಕೊಡಿ. ನಾನು ತಂದೆಯ ಆರೈಕೆಯನ್ನು ನನ್ನ ಗಂಡನ ಮನೆಯಲ್ಲಿಯೇ ನೋಡಿಕೊಳ್ಳುತ್ತೇನೆ. ಅಪ್ಪ ಒಬ್ಬಂಟಿಗರಲ್ಲ, ನಾನು ಅವರೊಂದಿಗೆ ಇದ್ದೇನೆ. ನಾನು ಎಂದಿಗೂ ತವರುಮನೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಯೋಚಿಸಿದ್ದೆ. ಆದರೆ ಈಗ ನನಗೂ ಆಸ್ತಿಯಲ್ಲಿ ಪಾಲು ಬೇಕು, ಏಕೆಂದರೆ ಎಲ್ಲವನ್ನೂ ನಾನು ನಿಮಗೆ ಒಬ್ಬರಿಗೆ ಜೀರ್ಣಿಸಿಕೊಳ್ಳಲು ಬಿಡುವುದಿಲ್ಲ ಎಂದು ಹೇಳುತ್ತಾ ಉಸಿರುಗಟ್ಟುವಂತಾಯಿತು. ಆಗ ಶ್ಯಾಮ ಅವಳ ಕೈಯನ್ನು ಹಿಡಿದುಕೊಂಡು, ಮಗಳೇ, ನೀನು ನನ್ನ ಮಾತನ್ನು ಕೇಳು. ನೀನು ಯೋಚಿಸುತ್ತಿರುವಂತೆ ಏನೂ ಇಲ್ಲ. ಪ್ರಶಾಂತ್ ಹೇಳುತ್ತಿರುವುದು ಸರಿ. ಈ ಎಲ್ಲಾ ಕೆಲಸಗಳನ್ನು ನಾನು ನನ್ನ ಸ್ವಂತ ಇಚ್ಛೆಯಿಂದ ಮಾಡುತ್ತಿದ್ದೇನೆ. ಯಾರೂ ನನಗೆ ಏನನ್ನೂ ಮಾಡಲು ಹೇಳಿಲ್ಲ ಎಂದರು. ರಾಧಾ ಅತ್ತಿಗೆಯ ಕಣ್ಣೆದುರಿಗೆ ನೀವು ಇದೆಲ್ಲ ಮಾಡುತ್ತಿದ್ದೀರಿ ಮತ್ತು ಅತ್ತಿಗೆ ಒಮ್ಮೆಯೂ ನಿಮ್ಮನ್ನು ತಡೆಯಲಿಲ್ಲ ಎಂದು ಕೇಳಿದಳು. ಶ್ಯಾಮ ತಲೆ ಚಚ್ಚಿಕೊಳ್ಳುತ್ತಾ, ಮಗಳೇ, ನಿನ್ನ ಅತ್ತಿಗೆ ನನಗೆ ಈ ಕೆಲಸಗಳಿಗೆ ಕೈ ಹಾಕಲು ಸಹ ಬಿಡುವುದಿಲ್ಲ. ಆದರೆ ನಾನು ಅವಳಿಗೆ ಆಣೆ ಮಾಡಿದ್ದೇನೆ, ಆದ್ದರಿಂದ ಅವಳು ಏನನ್ನೂ ಹೇಳಲಿಲ್ಲ ಎಂದರು. ಈಗ ರಾಧಾ ಆಶ್ಚರ್ಯದಿಂದ, ಆದರೆ ನೀವು ಹಾಗೆ ಏಕೆ ಮಾಡುತ್ತಿದ್ದೀರಿ ಎಂದು ಕೇಳಿದಳು. ಆಗ ಅವರು, ನೋಡು ಮಗಳೇ, ಮಾತನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸು. ನಿಜ ಹೇಳಬೇಕೆಂದರೆ ನಿನ್ನ ಅತ್ತಿಗೆಯ ತಂದೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ನಿನ್ನ ಅತ್ತಿಗೆ ತನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳು ಎಂದು ನಿನಗೆ ಗೊತ್ತಿದೆ. ಅವರು ಬೇರೆ ಊರಿನಲ್ಲಿ ವಾಸಿಸುತ್ತಾರೆ. ಆದ್ದರಿಂದ ಅವಳು ಅಲ್ಲಿಗೆ ಹೋಗಿ ಅವರ ಆರೈಕೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾನೇ ಸಲಹೆ ನೀಡಿದೆ, ನಿಮ್ಮ ತಂದೆ ತಾಯಿಯನ್ನು ಇಲ್ಲಿಗೆ ಕರೆಸಿಕೊಳ್ಳಿ ಎಂದು. ಇಲ್ಲಿ ವೈದ್ಯರು ಆತನ ತಂದೆಯನ್ನು ಆಸ್ಪತ್ರೆಗೆ ಸೇರಿಸಿಕೊಂಡಿದ್ದಾರೆ. ಸೊಸೆಯ ತಾಯಿ ಸಹ ರಾತ್ರಿಯಿಡೀ ಅಲ್ಲೇ ಕುಳಿತಿದ್ದರು. ಬೆಳಿಗ್ಗೆ ಬೇಗ ಸೊಸೆ ಮನೆಯಲ್ಲಿ ತನ್ನ ತಾಯಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಕಳುಹಿಸಲು ಹೊರಡಬೇಕಾಯಿತು. ಬೆಳಿಗ್ಗೆ ಸೊಸೆ ಉಪಾಹಾರಕ್ಕೆ ಪೋಹೆ ಮಾಡಿದ್ದರು ಮತ್ತು ತರಕಾರಿಯನ್ನು ಸಹ ತಯಾರಿಸಿಟ್ಟಿದ್ದಾಳೆ. ಅತ್ತಿಗೆ ಮನೆಗೆ ಬಂದಾಗ ಸ್ವಲ್ಪ ಊಟ ಮಾಡಲಿ ಎಂದು ನಾನು ರೊಟ್ಟಿ ಮಾಡುತ್ತೇನೆ ಎಂದು ಅವಳಿಗೆ ಹೇಳಿದ್ದೆ. ನಾನು ಬಟ್ಟೆಗಳನ್ನು ತೊಳೆಯುತ್ತಿದ್ದೆ, ಇದರಿಂದ ಸೊಸೆಯ ಕೆಲಸ ಸ್ವಲ್ಪ ಕಡಿಮೆಯಾಗಲಿ. ಆಕೆ ಸಹ ಆಸ್ಪತ್ರೆ ಮತ್ತು ಮನೆಯ ನಡುವೆ ಓಡಾಡಿ ಸುಸ್ತಾಗುತ್ತಾಳೆ. ಹೆಚ್ಚು ಕೆಲಸದ ಒತ್ತಡದಿಂದ ಅವಳು ಅನಾರೋಗ್ಯಕ್ಕೆ ಒಳಗಾಗುತ್ತಾಳೆ ಎಂದು ನನಗೆ ಭಯವಾಗಿತ್ತು. ಆದ್ದರಿಂದ ನಾನು ಮನೆಯ ಕೆಲಸಗಳಲ್ಲಿ ಕೈಜೋಡಿಸುತ್ತೇನೆ. ನಿನ್ನ ತಾಯಿಯ ನಂತರ ನಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೆ. ಆದ್ದರಿಂದ ನನ್ನ ಒಂಟಿತನವನ್ನು ದೂರ ಮಾಡಲು ನಿಧಾನವಾಗಿ ಮನೆಯ ಕೆಲಸಗಳಲ್ಲಿ ಸೊಸೆಗೆ ಸಹಾಯ ಮಾಡಲು ಪ್ರಾರಂಭಿಸಿದೆ. ಇದರಿಂದ ನನ್ನ ಒತ್ತಡ ಸ್ವಲ್ಪ ಕಡಿಮೆಯಾಯಿತು. ಒಂದು ಕೆಲಸ ಬೇಗನೆ ಆಗುತ್ತದೆ, ಇನ್ನೊಂದು ನನ್ನ ಮನಸ್ಸು ಹಗುರಾಗುತ್ತದೆ. ದೈಹಿಕ ಶ್ರಮ ಮಾಡುವುದರಿಂದ ನನ್ನ ಆರೋಗ್ಯವು ಸುಧಾರಿಸಿದೆ. ಇಲ್ಲದಿದ್ದರೆ ಕುಳಿತಲ್ಲೇ ಮೈ ಕೈ ಕೀಲುಗಳು ಬಿಗಿಯಾದಂತಾಗುತ್ತಿದ್ದವು. ನೀನು ಬಂದ ತಕ್ಷಣ ದಬದಬ ಎಂದು ಪ್ರಾರಂಭಿಸಿದೆ. ಏನನ್ನು ಯೋಚಿಸಲು ಪ್ರಯತ್ನಿಸಲೇ ಇಲ್ಲ ಮತ್ತು ನಾವು ನಿನ್ನನ್ನು ಬೇಸಿಗೆ ರಜೆಯಲ್ಲಿ ಕರೆಯುತ್ತಿರಲಿಲ್ಲ, ಏಕೆಂದರೆ ಇಲ್ಲಿ ಈಗಾಗಲೇ ತುಂಬಾ ಓಡಾಟವಿದೆ. ನೀನು ಇಲ್ಲಿಗೆ ಬಂದು ಹೆಚ್ಚು ತೊಂದರೆಪಡುತ್ತೀಯೆ ಎಂದರು. ಇದನ್ನು ಕೇಳಿ ರಾಧಾ ಆಶ್ಚರ್ಯಚಕಿತಳಾದಳು. ಏನೇ ಇರಲಿ ನೀವು ಹೇಳಬೇಕಿತ್ತು. ನಾನು ಬಂದು ಮನೆಯ ಪರಿಸ್ಥಿತಿಯನ್ನು ನಿಭಾಯಿಸುತ್ತಿದ್ದೆ. ಸ್ವಲ್ಪ ಸಹಾಯವಾಗುತ್ತಿತ್ತು. ನಾನು ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಬಾರದೆ ಒಳ್ಳೆಯದಾಯಿತು. ಏಕೆಂದರೆ ಖಂಡಿತವಾಗಿಯೂ ಏನೋ ತೊಂದರೆಯಿದೆ, ಅದಕ್ಕಾಗಿಯೇ ನೀವು ನನ್ನನ್ನು ಕರೆಯುತ್ತಿಲ್ಲ ಎಂದು ನನಗೆ ಅನ್ನಿಸಿತ್ತು. ಆದರೆ ನೀವು ಇಷ್ಟು ಸಮಸ್ಯೆಯಲ್ಲಿ ಇರುತ್ತೀರಿ ಎಂದು ನಾನು ಯೋಚಿಸಲಿಲ್ಲ. ಈಗ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ರೊಟ್ಟಿಗಳನ್ನು ನಾನು ಮಾಡುತ್ತೇನೆ. ಮತ್ತು ಕ್ಷಮಿಸಿ ಅಣ್ಣ, ನಾನು ನಿಮ್ಮೊಂದಿಗೆ ಕೆಟ್ಟದಾಗಿ ಮಾತನಾಡಿದೆ, ಏಕೆಂದರೆ ನೀವು ಅಪ್ಪನೊಂದಿಗೆ ದುರ್ವರ್ತನೆ ಮಾಡುತ್ತಿದ್ದೀರಿ ಎಂದು ನಾನು ತಪ್ಪು ತಿಳಿದುಕೊಂಡಿದ್ದೆ ಎಂದಳು. ಪ್ರಶಾಂತ್ ಅವಳ ಹಣೆಯ ಮೇಲೆ ಕೈಯಾಡಿಸುತ್ತಾ, ನೀನು ತುಂಬಾ ಒಳ್ಳೆಯ ಮಗಳು, ಅದಕ್ಕಾಗಿಯೇ ನಿನ್ನ ತಂದೆಯ ಬಗ್ಗೆ ಯೋಚಿಸುತ್ತಿದ್ದೆ ಎಂದನು. ಶ್ಯಾಮ್, ಆದರೆ ಮಗಳೇ, ನೀನು ಬಂದ ಮೇಲೆ ಮನೆಯ ಕೆಲಸಗಳಲ್ಲಿ ಸಹಾಯವನ್ನು ನಾನು ಮಾಡುತ್ತೇನೆ, ಏಕೆಂದರೆ ಕುಳಿತಲ್ಲೇ ನನ್ನ ಮೂಳೆಗಳಿಗೆ ತುಕ್ಕು ಹಿಡಿಯಲು ಬಿಡುವುದಿಲ್ಲ ಎಂದು ಹೇಳಿ ಲಘುವಾಗಿ ನಕ್ಕರು. ಆಗ ರಾಧಾ ತನ್ನ ತಂದೆಯನ್ನು ತಬ್ಬಿಕೊಂಡಳು. ಅವಳು ನೆಮ್ಮದಿಯಿಂದ ತುಂಬಿಕೊಂಡಳು ಮತ್ತು ತನ್ನ ಮನಸ್ಸಿನ ಎಲ್ಲಾ ಅನುಮಾನಗಳು ಸುಳ್ಳಾಗಿದ್ದವು ಎಂದು ತಿಳಿದು ಅವಳಿಗೆ ತುಂಬಾ ಸಮಾಧಾನವಾಯಿತು. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.